ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಬಿಜೆಪಿ ಶಾಸಕ ಹೋಗ್ಬಿಟ್ಟು ಒಬ್ರು ಒತ್ತಡ ಹಾಕ್ತಾ ಇದ್ದಾರೆ. ಯಾರು? ಎಸ್.ಟಿ. ಸೋಮಶೇಖರ್. ಬೆಂಗಳೂರು ಉತ್ತರದಲ್ಲಿ ಪ್ರಿಯಾಕೃಷ್ಣ ಅವರನ್ನೇ ಕಣಕ್ಕಿಳಿಸಿ ಅಂತ ಸೋಮಶೇಖರ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರಿಯಾಕೃಷ್ಣ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಎಸ್.ಟಿ. ಸೋಮಶೇಖರ್ ಒತ್ತಡ ಹಾಕ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಶಾಸಕ ಕೃಷ್ಣಪ್ಪ ಅವರನ್ನ ಎಸ್.ಟಿ. ಸೋಮಶೇಖರ್ ಕೂಡ ಭೇಟಿಯಾಗಿದ್ರು. ಕಾಂಗ್ರೆಸ್ ಸಚಿವರ ಜೊತೆನೆ ಕೃಷ್ಣಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಎಸ್.ಟಿ. ಸೋಮಶೇಖರ್ ಕೂಡ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆಗೆ ಸೋಮಶೇಖರ್ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಲೆಕ್ಕಾಕಿ ಹೇಗೆ ಚುನಾವಣೆ ನಡೀತಾ ಇದೆ ಈ ಬಾರಿ ಅನ್ನುವಂಥದ್ದನ್ನ ಬಹಳ ವಿಶೇಷವಾದಂತ ರೀತಿಯಲ್ಲಿ ವಿಶಿಷ್ಟವಾದಂತ ರೀತಿಯಾದಂತ ಪ್ರಯತ್ನಗಳು ಈ ಬಾರಿ ಆಗ್ತಾ ಇರುವಂತದ್ದು. ಸೋಮಶೇಖರ್ ಅವರು ಈಗ ಆಲ್ರೆಡಿ ಕಾಂಗ್ರೆಸ್ ಕಡೆಗೆ ವಾಲ್ ಬಿಟ್ಟಿದ್ದಾರೆ. ಅವ್ರ ದೇಹ ಮಾತ್ರ ಬಿಜೆಪಿಯಲ್ಲಿ ಇರೋದು, ಮನ್ಸೆಲ್ಲ ಕಂಪ್ಲೀಟ್ ಕಾಂಗ್ರೆಸ್ ಕಡೆಗೆ ಅನ್ನುವಂಥದ್ದು ಈಗೆಲ್ಲ ಗೊತ್ತಾಗೋಗಿದೆ. ಮನೆ ರಾಜ್ಯಸಭಾ ಚುನಾವಣೆಯಲ್ಲಿ ಅವ್ರು ಮಾಡಿರುವಂತಹ ಅಡ್ಮತದಾನವೂ ಕೂಡ ಇದಕ್ಕೆ ಸಾಕ್ಷಿ. ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ. ಈಗ ಅದರ ಮುಂದುವರೆದ ಭಾಗವಾಗಿ ತಮ್ಮ ಕ್ಯಾಂಡಿಡೇಟ್ ಅನ್ನ ಸೋಲ್ಸೋದಕ್ಕೆ ಮತ್ತೊಬ್ಬ ಕ್ಯಾಂಡಿಡೇಟ್ ಅನ್ನ ಈಗ ಅವರು ನೀವು ಈ ಕ್ಯಾಂಡಿಡೇಟ್ ಅನ್ನ ಹಾಕಿದ ಪ್ರಯತ್ನ ಮಾಡುವಷ್ಟರ ಮಟ್ಟಿಗೆ ಮುಂದುವರೆದಿದೆ. ಪ್ರಮೋದ್ ನಮ್ಮ ಜೊತೆಗೆ ಹೀಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಎಸ್.ಟಿ. ಸೋಮಶೇಖರ್ ಅವರು ಹೋಗಿ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಅಂದ್ರೆ ಈ ಬಾರಿ ಅಕಸ್ಮಾತ್ ಪ್ರಿಯಾಕೃಷ್ಣ ಅವ್ರು ನಿಂತ್ರೆ ಅಥವಾ ನಿಂತರೂ ನಿಂತಿಲ್ಲ ಅಂತ ಅಂದ್ರು ಬಿಜೆಪಿ ಅಭ್ಯರ್ಥಿ ವಿರುದ್ಧವಾಗಿ ಸೋಮಶೇಖರ್ ಅವರ ಕೆಲಸ ಕಾರ್ಯ ಹೇಗಿರುತ್ತೆ ಅನ್ನುವಂಥದ್ದು ಒಂದು ಪಿಕ್ಚರ್ ಇಲ್ಲೇ ಸಿಗ್ತಾ ಇದೆ. ಪ್ರಮೋದ್, ಮಲ್ತೇಶ್, ಕೇವಲ ಅವ್ರ ದೇಹ ಮಾತ್ರ ಅಲ್ಲ, ಅವರ ದೇಹನೂ ಕೂಡ ಬಿಜೆಪಿಲಿಲ್ಲ, ಕೇವಲ ಹೆಸರು ಮಾತ್ರ ಬಿಜೆಪಿಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಎಲ್ಲ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪರ ಅವರು ವಾಲಿದ್ದಾರೆ. ಜೊತೆಗೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪರ ಬ್ಯಾಟಿಂಗ್ ಮಾಡೋದು ಅಥವಾ ಕಾಂಗ್ರೆಸ್ ಪರ ಅವರು ಪರೋಕ್ಷವಾಗಿ ಅಭಿಯಾನ ಮಾಡಿದ್ರು ಕೂಡ ಅಚ್ಚರಿ ಏನಿಲ್ಲ. ಇಲ್ಲಿರುವಂಥ ವಿಚಾರ ಅಂದರೆ ಇವತ್ತು ಶಾಸಕರು, ಇನ್ಫ್ಯಾಕ್ಟ್ ಸಚಿವರು ಯಾರೆಲ್ಲ ಹೋದ್ರು ಕೃಷ್ಣಪ್ಪನವ್ರ ಮನೆಗೆ, ಈ ಸಂದರ್ಭದಲ್ಲಿ ಶಾಸಕರಾಗಿರುವಂಥ ಎಸ್.ಟಿ. ಸೋಮಶೇಖರ್ ಕೂಡ ಅಲ್ಲಿ ಇದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರು ಕೂಡ ಕೃಷ್ಣಪ್ಪನವ್ರನ್ನ ಭೇಟಿಯಾಗಿ ಕಾಂಗ್ರೆಸ್ನಿಂದ ನಿಮ್ಮ ಪುತ್ರನ ಕಣಕ್ಕಿಳಿಸಿ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಮ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಕೃಷ್ಣಪ್ಪನವರ ಪುತ್ರ ಕಾಂಗ್ರೆಸ್ನ ಅಭ್ಯರ್ಥಿ ಆಗುವಂಥ ಸಂಭಾವ್ಯ ಅಭ್ಯರ್ಥಿಯ ಪರ ಎಸ್.ಟಿ. ಸೋಮಶೇಖರ್ ಅವರು ಬ್ಯಾಟಿಂಗ್ ಮಾಡುವಂಥದ್ದು ಸಹಜವಾಗಿ ಈಗ ಕುತೂಹಲ ಅಂತ ಹೇಳೋಕ್ಕಾಗದೇ ಇದ್ರು ಕೂಡ ಆಗ್ತಾ ಇರುವಂಥ ಬೆಳವಣಿಗೆ ಯಾವ ರೀತಿ ಇದೆ ಅನ್ನುವಂಥ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇದೆ. ಅತ್ತ ಶೋಭಾ ಕರಂದ್ಲಾಜೆ ಅವರು ಕೂಡ ನಿನ್ನೆ ಘೋಷಣೆ ಆಗ್ತಾ ಇದ್ದಂತೆ, ಅವರ ಹೆಸರು ಘೋಷಣೆ ಆಗ್ತಾ ಇದ್ದಂತೆ ನೇರವಾಗಿ ಅವರು ಅಟ್ಯಾಕ್ ಮಾಡಿದ್ದು ಸೋಮಶೇಖರ್ ಅವರ ವಿರುದ್ಧ. ಸೋಮಶೇಖರ್ ನಮ್ಮ ಪಕ್ಷವನ್ನು ಕಡೆಗಣಿಸಿದ್ದಾರೆ, ನಮಗೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇವತ್ತು ಬೆಳಗ್ಗೆನೇ ನೇರವಾಗಿ ಸೋಮಶೇಖರ್ ಅವರು ಪ್ರಿಯಕೃಷ್ಣ ಅವರ ನಿವಾಸಕ್ಕೆ ಅಥವಾ ಕೃಷ್ಣಪ್ಪನವರನ್ನ ಭೇಟಿಯಾಗಿ ನಿಮ್ಮ ಪುತ್ರರನ್ನ ಕಣಕ್ಕಿಳಿಸಿ ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು, ಸಾಧ್ಯತೆಗಳ ಬಗ್ಗೆ ಅಂದರೆ ಆಗ್ಬಹುದಾದಂಥ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ಶಾಸಕರಾಗಿರುವಂತಹ ಸೋಮಶೇಖರ್ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಬ್ಯಾಟ್ ಮಾಡ್ತಾ ಇರುವಂತದ್ದು, ಅವರನ್ನ ಮತ್ತೆ ಕಣಕ್ಕಿಳಿಸಿ ಅನ್ನುವಂಥದ್ದು ಬಹುತೇಕ ಎಲ್ಲೊಂದು ಕಡೆಗೆ ಸೋಮಶೇಖರ್ ತಮ್ಮ ಮುಂದಿನ ಹಾದಿ ಯಾವುದು, ದಾರಿ ಯಾವುದು ಅನ್ನೋದರ ಸ್ಪಷ್ಟ ಚಿತ್ರಣವನ್ನ ಈಗ ಮತ್ತೊಮ್ಮೆ ನೀಡ್ತಾ ಇದ್ದಾರೆ. ಹೀಗಾಗಿ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಿನ ಚುನಾವಣೆ ಬಳಿಕ ಇದು ಯಾವ ಪರಿಣಾಮ ಬೀರುತ್ತೆ, ಯಾವ ತಂತ್ರಗಾರಿಕೆ ಏನಾಗುತ್ತೆ, ಬಿಜೆಪಿ ನಿಲ್ವೇನು, ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಆಗಿರುತ್ತೆ ಮುಂದಿನ ದಿನಗಳಲ್ಲಿ. ಅಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.